ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಇಂದು ಈ ವಿಡಿಯೋದಲ್ಲಿ ಹೊಸದಾದ ನೇಮಕಾತಿಗೆ ಅಧಿಸೂಚನೆಯೊಂದು ಪ್ರಕಟಗೊಂಡು ಈಗಾಗಲೇ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ನೇಮಕಾತಿಗೆ ಸಂಬಂಧಿಸಿದಂತೆ ಇಲ್ಲಿ ಖಾಲಿ ಇರುವ ಹುದ್ದೆಗಳು ಯಾವ್ಯಾವು ಹಾಗೂ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಶೈಕ್ಷಣಿಕ ಅರ್ಹತೆಗಳೇನೇನು ಹಾಗೂ ಈ ಹುದ್ದೆಗಳಿಗೆ ನಿಗದಿಪಡಿಸಿದ ವೇತನ ಶ್ರೇಣಿ ಎಷ್ಟು ಮಾಸಿಕ ವೇತನ ಸಿಗುತ್ತದೆ, ಹೀಗೆ ಮುಂತಾದ ಮಾಹಿತಿಗಳನ್ನು ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ಮಾಹಿತಿಗಳನ್ನು ತಾವು ನಿರಂತರವಾಗಿ ಪಡೆಯಬಹುದು. ಅದೇ ರೀತಿಯಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ. ಇದರಿಂದ ತಮಗೆ ಪೂರ್ಣವಾದ ಮಾಹಿತಿ ದೊರೆಯುತ್ತದೆ. ಅರ್ಜಿ ಸಲ್ಲಿಸುವಾಗ ಯಾವುದೇ ರೀತಿಯ ಗೊಂದಲಗಳಿರುವುದಿಲ್ಲ. ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಹೆಸರು ಅಂದರೆ ಎಲ್ಲಿ ಈ ಹುದ್ದೆಗಳನ್ನು ಕರೆಯಲಾಗಿದೆ: ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗದಗ್ WCD ಗದಗ್ನಲ್ಲಿ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಪ್ರಕಟಿಸಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಒಟ್ಟು 168 ಹುದ್ದೆಗಳು ಖಾಲಿ ಇವೆ. ಜಾಬ್ ಲೊಕೇಶನ್ ನೋಡೋದಾದರೆ ಗದಗ್ ಕರ್ನಾಟಕ. ಇನ್ನು ಪೋಸ್ಟ್ ನೇಮ್ ಅಂಗನವಾಡಿ ವರ್ಕರ್ ಆ್ಯಂಡ್ ಅಂಗನವಾಡಿ ಹೆಲ್ಪರ್. ಹುದ್ದೆಗಳ ಹೆಸರನ್ನ ಮತ್ತೊಮ್ಮೆ ನೋಡೋದಾದರೆ ಇಲ್ಲಿ WCD ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗದಗ್ ವೇಕೆನ್ಸಿ ಡೀಟೇಲ್ಸ್ ಹೀಗಿದೆ. ಅಂಗನವಾಡಿ ಹೆಲ್ಪರ್ ಮತ್ತು ಅಂಗನವಾಡಿ ವರ್ಕರ್ ಈ ಹುದ್ದೆಗಳು ಕ್ರಮವಾಗಿ ಹೀಗೆ ಖಾಲಿ ಇವೆ. ಅಂಗನವಾಡಿ ವರ್ಕರ್ ಶಿರಹಟ್ಟಿಯಲ್ಲಿ ತಾಲೂಕುವಾರು ವಿವರವನ್ನು ನೀಡಲಾಗಿದೆ. ತಾಲೂಕು ಶಿರಹಟ್ಟಿಯಲ್ಲಿ 8 ಅಂಗನವಾಡಿ ವರ್ಕರ್, 21 ಅಂಗನವಾಡಿ ಹೆಲ್ಪರ್, ನರಗುಂದದಲ್ಲಿ 5 ವರ್ಕರ್, 20 ಹೆಲ್ಪರ್, ರೋಣದಲ್ಲಿ 9 ವರ್ಕರ್, 27 ಹೆಲ್ಪರ್, ಮುಂಡ್ರಿಯಲ್ಲಿ 8 ವರ್ಕರ್, 22 ಹೆಲ್ಪರ್, ಗದಗದಲ್ಲಿ 7 ವರ್ಕರ್, 41 ಹೆಲ್ಪರ್ ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಮಹತ್ವದ ದಿನಾಂಕಗಳನ್ನು ನೋಡೋದಾದರೆ ಇಲ್ಲಿ ಮಹತ್ವದ ದಿನಾಂಕಗಳು ಹೀಗಿವೆ. ಅರ್ಜಿಗಳನ್ನು ಸಲ್ಲಿಸಲು ಆರಂಭ ದಿನಾಂಕ 22/6/2026. ಈಗಾಗಲೇ ಅರ್ಜಿ ಸಲ್ಲಿಸಲು ದಿನಾಂಕ ಆರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ 30/7/2026. ಈ ನಿಗದಿತ ದಿನಾಂಕದೊಳಗಾಗಿ ಆಸಕ್ತ ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಹೇಗಿದೆ: 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇತರೆ ವಿದ್ಯಾರ್ಹತೆ ಇದ್ದರೆ ಅದನ್ನು ನೋಡಿ ಅರ್ಜಿಗಳನ್ನು ಸಲ್ಲಿಸಿ. ಇನ್ನು ವಯೋಮಿತಿ ಈ ಹುದ್ದೆಗಳಿಗೆ ಹೀಗೆ ನಿಗದಿಯಾಗಿದೆ: ಕನಿಷ್ಠ ವಯಸ್ಸು 19 ವರ್ಷಗಳನ್ನು ಪೂರೈಸಿರಬೇಕು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು. ಗರಿಷ್ಠ ವಯಸ್ಸು 35 ವರ್ಷಗಳು. ಈ ವಯಸ್ಸಿನೊಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರು ಈ ಹುದ್ದೆಗಳಿಗೆ. ಇನ್ನು ಈ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೋಡೋದಾದರೆ ಇಲ್ಲಿ ಆಸ್ ಪರ್ ದ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗದಗ್ ನಾರ್ಮ್ಸ್, ಇಲ್ಲಿ WCD ಗದಗ್ನ ನಿಯಮಾವಳಿಗಳಂತೆ ವಯೋಮಿತಿ ಸಡಿಲಿಕೆಯನ್ನು ನಿಗದಿಪಡಿಸಲಾಗಿದೆ. ಅದನ್ನು ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಹೆಚ್ಚಿನ ಮಾಹಿತಿಯಲ್ಲಿ ನೋಡಬಹುದು. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವ ವಿಳಾಸ ಹೀಗಿದೆ: ಗದಗ್ ಆಫೀಸ್ ಆಫ್ ದ ಚೈಲ್ಡ್ ಡೆವಲಪ್ಮೆಂಟ್, ಪ್ರಾಜೆಕ್ಟ್ ಆಫೀಸರ್, ಡಿಸ್ಟ್ರಿಕ್ಟ್ ಬಾಯ್ಸ್ ಚಿಲ್ಡ್ರನ್ ಸೆಂಟರ್, ಪಾಲಾ ಬಾದಾಮಿ ರೋಡ್ ನಿಯರ್ ಹಾಕಿ ಗ್ರೌಂಡ್, ಗದಗ್ ಬೆಟಗೇರಿ. ಇನ್ನು ಮುಂಡ್ರಿಗಿಗೆ ಸಂಬಂಧಿಸಿದಂತೆ ಆಫೀಸ್ ಆಫ್ ದ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಆಫೀಸರ್, ತಾಲೂಕಾ ಬಾಲಭವನ ಬಿಲ್ಡಿಂಗ್ ನೆಕ್ಸ್ಟ್ ಟು ದ ಜೋನಲ್ ಫಾರೆಸ್ಟ್ ಆಫೀಸರ್ ಆಫೀಸ್, ಓಲ್ಡ್ ಕಲಕೇರಿ ರೋಡ್, ಮುಂಡರಗಿ. ಹೀಗೆ ತಾಲೂಕುವಾರು ಇಲ್ಲಿ ಅಡ್ರೆಸ್ಗಳನ್ನು ನೀಡಲಾಗಿದೆ. ತಾಲೂಕುವಾರು WCD ಆಫೀಸ್ಗಳು ಎಲ್ಲಿವೆಯಲ್ಲ ಅಲ್ಲಿ ತಾವು ಸಂಪರ್ಕಿಸಿ ಅರ್ಜಿಗಳನ್ನು ತೆಗೆದುಕೊಂಡು ಅವುಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ನಿಗದಿತ ದಿನಾಂಕದೊಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ನರಗುಂದದಲ್ಲಿ ಇಲ್ಲಿ ವಿಳಾಸ ಇದೆ, ರೋಣದಲ್ಲಿ ವಿಳಾಸ ಇದೆ, ಸಿರಹಟ್ಟಿಯಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ತಾಲೂಕು ಪಂಚಾಯತ್ ಬಿಲ್ಡಿಂಗ್. ಇಲ್ಲಿ ತಾವು ಅರ್ಜಿಗಳನ್ನು ಪಡೆದು ಅದನ್ನು ಸರಿಯಾಗಿ ಭರ್ತಿ ಮಾಡಿ ತಮ್ಮ ದಾಖಲೆಗಳನ್ನು ಲಗತ್ತಿಸಿ ಅರ್ಜಿಯನ್ನು ಸಲ್ಲಿಸಬೇಕು ನಿಗದಿತ ದಿನಾಂಕದೊಳಗಾಗಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಹುದ್ದೆಗಳಿಗೆ ಸಂಬಂಧಿಸಿದ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಳ್ಳಲು ವೆಬ್ಸೈಟ್ ಅಡ್ರೆಸ್, ಅಧಿಕೃತ ವೆಬ್ಸೈಟ್ ಅಡ್ರೆಸ್ ಹೀಗಿದೆ: gadag.ac.in. ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಓದಿ ಎಚ್ಚರಿಕೆಯಿಂದ ಅರ್ಥೈಸಿಕೊಂಡು ತಮ್ಮ ಶೈಕ್ಷಣಿಕ ಅರ್ಹತೆ, ಇತರೆ ಮೀಸಲಾತಿ ಅರ್ಹತೆಗಳನ್ನು ಪರಿಶೀಲಿಸಿಕೊಂಡು ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ದಿನಾಂಕದೊಳಗಾಗಿ ಸಂಬಂಧಿಸಿದ ಕಚೇರಿಗೆ, WCD ಕಚೇರಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಏನಿದೆಯಲ್ಲ ಈ ಕಚೇರಿಗೆ, ತಾಲೂಕಾವಾರು ಕಚೇರಿಗಳಿಗೆ ಸಂಪರ್ಕಿಸಿ ಅರ್ಜಿಗಳನ್ನು ಸಲ್ಲಿಸಿ. ಎಲ್ಲರಿಗೂ ಶುಭವಾಗಲಿ. ಕೊನೆಗೊಂದು ಹಿತನುಡಿ: ಸತತ ಪ್ರಯತ್ನದಿಂದ ಅಸಾಧ್ಯವಾದುದನ್ನು ಕೂಡ ಸಾಧ್ಯವನ್ನಾಗಿಸಿಕೊಳ್ಳಬಹುದು ಎಂದು ಕನ್ನಡದಲ್ಲಿ ಒಂದು ಪ್ರಸಿದ್ಧ ಉಕ್ತಿ ಇದೆ. ಈ ಮಾತಿನ ತಾತ್ಪರ್ಯ ಇಷ್ಟೇ: ಯಾವುದೇ ವ್ಯಕ್ತಿ ಜೀವನದಲ್ಲಿ ಮುಂದುವರಿಯಬೇಕೆಂದು ಹಾಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು ನಿರ್ಧರಿಸಿ ಆತ ಹೆಜ್ಜೆ ಇಟ್ಟದ್ದೇ ಆದರೆ ಮೊದಲು ಆತ ತನ್ನ ಮೇಲೆ ನಂಬಿಕೆಯನ್ನಿಟ್ಟುಕೊಳ್ಳಬೇಕು, ತನ್ನ ಜೊತೆಗೆ ಆತ್ಮವಿಶ್ವಾಸವನ್ನು ಗಟ್ಟಿಯಾಗಿ ನೆಲೆಗೊಳ್ಳುವಂತೆ ಮಾಡಿಕೊಳ್ಳಬೇಕು ಹಾಗೂ ತಾಳ್ಮೆಯಿಂದ ನಿರಂತರ ಶ್ರಮ ಮತ್ತು ಪ್ರಯತ್ನವನ್ನು ಮುಂದುವರೆಸಬೇಕು. ಸಾಧನೆಯ ಹಾದಿಯಲ್ಲಿರುವವರಿಗೆ ಒಮ್ಮೊಮ್ಮೆ ಮೊದಲ ಪ್ರಯತ್ನದಲ್ಲೇ ಜಯ ಸಿಗಬಹುದು, ಆದರೆ ಇನ್ನೂ ಕೆಲವರಿಗೆ
ಒಂದೋ ಎರಡೋ ಬಾರಿ ಪ್ರಯತ್ನ ಪಟ್ಟಾಗ ಜಯ ಸಿಗುತ್ತದೆ, ಆದರೆ ಕೆಲವರಿಗೆ ಇನ್ನೂ ಹೆಚ್ಚಾಗಬಹುದು. ಆದರೆ ನಿರಂತರ ಪರಿಶ್ರಮ ಹಾಗೂ ಪ್ರಯತ್ನ ಮುಂದುವರೆದಿದ್ದರೆ ಎಂದಾದರೊಂದು ದಿನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತದೆ ಎಂಬುದು ಈ ಮಾತಿನ ತಾತ್ಪರ್ಯ. ಎಲ್ಲರಿಗೂ ಧನ್ಯವಾದಗಳು. ವೀಕ್ಷಕರಲ್ಲಿ ಮತ್ತೊಮ್ಮೆ ವಿನಂತಿ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.